ಇದನ್ನು ತುಂಬ ನೈಸಾಗಿರಬೇಕು ಇದು ಎಣ್ಣೆ ಹಾಕೋದು ಭಾಳ ಇಂಪಾರ್ಟೆಂಟ್ ಇದಕ್ಕೆ. ಇದು ತೀರಾ ಗಟ್ಟಿ ಇರಬಾರ್ದು, ತೀರಾ ಮೆತ್ತಗೂ ಇರಬಾರ್ದು. ಅದು ಒಂದೆರಡು ಹಾಕಿ ಈಗ ಮುಗಿಸ್ತೀನಿ ನಾನು. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಚಕ್ಲಿ ಮಾಡೋದು ತೋರಿಸ್ತೀನಿ. ಎಲ್ಲ ಹಬ್ಬಗಳಿಗೂ ಚಕ್ಲಿ ಮಾಡೋದು ವಿಶೇಷ. ಅದರಲ್ಲಿ ನಾನು ಇವತ್ತು ವಿಶೇಷವಾಗಿ ಏನು ತೋರಿಸ್ತೀನಿ ಅಂದರೆ ಶೇಂಗಾ ಚಕ್ಲಿ ಹೇಗೆ ಮಾಡೋದು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ಮೇನ್ ಶೇಂಗಾ ಇದಕ್ಕೆ. ಶೇಂಗಾ ಒಂದು 2 ಕಪ್ಪು ಅಕ್ಕಿ, 1 ಕಪ್ಪು ಶೇಂಗಾ, 1 ಕಪ್ಪು ಹುರ್ಕಡ್ಲೆ, ಇಂಗು, ಇದು ಅಜ್ವಾನ, ಜೀರಿಗೆ, ಇದು ಎಳ್ಳು ಮತ್ತು ಖಾರ ಪುಡಿ, ಉಪ್ಪು, ಎಣ್ಣೆ. ಈಗ ಅರ್ಧ ಕಪ್ಪು ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ. ಇದನ್ನು ಕೆಂಪು ಹುರಿಬೇಕು, ಸ್ವಲ್ಪ ಹುರಿದು ಇದನ್ನು ಪುಡಿ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು 2 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. ಈಗ 1 ಕಪ್ಪು ಹುರ್ಕಡ್ಲಿ ಪುಡಿನ ಇದನ್ನು ಪುಡಿ ಮಾಡ್ಕೊತೀನಿ. ಪುಡಿ ಮಾಡಿ ಜರಡಿ ಮಾಡಿ ಹಾಕ್ತೀನಿ. ಇದು 1 ಸ್ಪೂನ್ನಷ್ಟು ಅಜ್ವಾನನ ತಿರುಗಿ ಹಾಕ್ಕೊತೀನಿ. ತಿಕ್ಕೆ ಹಾಕಬೇಕು. ಸ್ವಲ್ಪ ಜೀರಿಗೆ ಇದಕ್ಕೂ ಹಾಕ್ಕೊತೀನಿ ಮತ್ತು ರುಬ್ಬೋದಕ್ಕೂ ಹಾಕ್ತೀನಿ. ಇದಕ್ಕೆ ನೈಸ್ ಆಗುತ್ತೆ. 1 ಸ್ಪೂನ್ನಷ್ಟು ಇದಕ್ಕೆ ಹಾಕ್ತೀನಿ, 1 ಸ್ಪೂನ್ನಷ್ಟು ರುಬ್ಬಕ್ಕೆ ಹಾಕ್ತೀನಿ. ಇದು ಇಂಗನೇ ಇಲ್ಲಿ ಹಾಕಿಟ್ಟಿರ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ತೀನಿ. ಇದಕ್ಕೆ ಎಣ್ಣೆ ಕಾಸಿ ಹಾಕಬೇಕು. ಮೊದಲು ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ. ಈ ಥರ ಕಡ್ಲಿ ಮತ್ತು ಜೀರಿಗೆನ ಪುಡಿ ಮಾಡ್ಕೊಂಡಿನಿ. ಈಗ ಸ್ವಲ್ಪ ಇದು ತರಿ ಇರುತ್ತೆ, ಅದಕ್ಕೆ ಇದನ್ನು ಜರಡಿ ಹಿಡಿತೀನಿ ನಾನು. ಪೂರ್ತಿ ಸಣ್ಣಾಗಲ್ಲ, ಒಂದು ಸ್ವಲ್ಪ ನುಚ್ಚು ಉಳಿದಿದೆ. ಅದು ನುಚ್ಚು ಚಕ್ಲಿ ಒಳಗೆ ಅಡ್ಡ ಬರುತ್ತಂತ ಇದನ್ನು ಹಿಡಿಯೋದು. ಅದು ನುಚ್ಚು ಬಂದು ಇದನ್ನು ತೆಗೆದು ಬಿಡಬೇಕು. ಎಳ್ಳು ಹಾಕ್ತೀನಿ. ಈಗ ಇದು ಶೇಂಗಾನ ಸ್ವಲ್ಪ ಒಂದು ಅರ್ಧ ಕಪ್ ನೀರು, 1 ಕಪ್ ನೀರು ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಇದನ್ನು ನೈಸ ಚಟ್ನಿ ಥರ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ನೈಸಾಗಿ ರುಬ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ತುಂಬ ನೈಸಾಗಿರಬೇಕು. ಇದು ಎಲ್ಲಿ ಇದು ಹತ್ತಬಾರ್ದು, ನುಚ್ಚು ಥರ ನೈಸಾಗಿರಬೇಕು. ಇದನ್ನು ಅದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ನಾನು ಹಿಟ್ಟಿಗೆ. ಇದು ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಬಿಸಿನೀರು ಕಾಯಿಸ್ತೀನಿ. ಬಿಸಿನೀರು ಕಾಯಿಸ್ಬೇಕು. ಈಗ ನೀರು ಕಾಯಕ್ಕಿಟ್ಟೀನಿ. ಈ ನೀರು ಕಾಯೋದ್ರಾಗ ನಾನು ಸ್ವಲ್ಪ ಒಂದು 3 ಸ್ಪೂನು ಟೇಬಲ್ ಸ್ಪೂನ್ ಎಣ್ಣೆ ಕಾಯಿಸಿ ಹಾಕ್ತೀನಿ. ಇದು ಇಷ್ಟು ಎಣ್ಣೆಗೆ ಕಾಯಿಸಿ ಹಾಕ್ತೀನಿ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಮತ್ತು ನೀರು ಕಾಯ್ಸೋಕ್ಕಿಟ್ಟಿದ್ದೀನಿ. ಇದಕ್ಕೆ 1 ಚಮಚ, ಇದಕ್ಕೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನಾವು. 1 ಸ್ಪೂನು ಖಾರ ಹಾಕ್ತೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಈಗ ಅರ್ಧ ಕಪ್ಪು ಉದ್ದಿನಬೇಳೆ ತೊಗೊಂಡಿನಿ. ಈ ಅರ್ಧ ಕಪ್ ಉದ್ದಿನಬೇಳೆನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರಿದು ಇದನ್ನು ಪುಡಿ ಮಾಡಿ ಹಿಟ್ಟಿಗೆ ಕಲಿಸ್ಬೇಕು. ಈ ಥರ ಕೆಂಪಾಗಿದೆ. ಈ ಕೆಂಪಾಗಿಂದ ಸ್ವಲ್ಪ ಆರಿಸಿ ಪೌಡ್ರ್ ಮಾಡಿಕೊಂಡು ಹಿಟ್ಟಿಗೆ ಕಲಿಸ್ಬೇಕು. ಈಗ ಎಣ್ಣೆ ಕಾತಿದೆ, ಇದು ನೋಡಿಕೊಂಡು ಎಣ್ಣೆ ಹಾಕ್ಬೇಕು. ಇದು ಎಣ್ಣೆ ಹಾಕೋದು ಭಾಳ ಇಂಪಾರ್ಟೆಂಟ್ ಇದಕ್ಕೆ. ಯಾಕಂದರೆ ಚಕ್ಲಿ ಗರಿ ಬರಬೇಕು ಅಂದರೆ ನಾವು ಎಣ್ಣೆ ಕಾಸು ಹಾಕಲೇಬೇಕು. ಎಣ್ಣೆನಾರ ಹಾಕ್ಬೋದು, ಬೆಣ್ಣೆನಾರ ಹಾಕ್ಬೋದು, ಅಥವಾ ತುಪ್ಪನಾದರೂ ಹಾಕ್ಬೋದು. ನಾನಿವತ್ತು ಎಣ್ಣೆ ಹಾಕ್ತೀನಿ. ಇದು ಎಣ್ಣೆ ಎಲ್ಲದಕ್ಕೂ ಹತ್ತಬೇಕು. ನಾವು ಹಿಂಗೆ ಮಾಡಿದರೆ ಹಿಂಗೆ ಪುಡಿ ಆಗಬಾರ್ದು. ಇದು ಹಿಂಗೆ ಉಂಡೆ ಆಗಬೇಕು. ಆ ಥರ ಕಲಿಸ್ಬೇಕು ಇದನ್ನು ಹಿಟ್ಟು. ಈಗ ಉದ್ದಿನಬೇಳೆ ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಎಲ್ಲ ಸಾಮಾನುಗಳು ಹಾಕಿಂದೆ ಇದನ್ನು ಹಾಕಬೇಕು. ಈ ಥರ ಈಗ ಇದಕ್ಕೆ ಶೇಂಗಾ ಚಟ್ನಿ ಹಾಕಬೇಕು. ಇದಕ್ಕೆ ಅರ್ಧ ಕಪ್ನಷ್ಟು ನೀರು ಹಾಕಿದ್ದೀನಿ ನಾನು ರುಬ್ಬೋದಕ್ಕೆ. ಇನ್ನೊಂದು ಕಪ್ ಹಿಡಿಬೋದು ಅಷ್ಟೇ.
ಅದನ್ನು ಬಿಸಿ ನೀರೇ ಹಾಕಬೇಕು. ಮೊದಲು ಫಸ್ಟ್ ಬಿಸಿನೀರು ಹಾಕಬೇಕು, ಆಮೇಲೆ ಸ್ವಲ್ಪ ತಣ್ಣಗಾದರೂ ಚಿಂತೆ ಇಲ್ಲ. ಈಗ ಈ ಕಲಸಿದ್ದೆಲ್ಲ ಆಯ್ತೈತಾ, ಈ ಥರ ಉಂಡೆ ಆಗುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನಾವು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಥರ ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಕಲಿಸ್ಕೊತೀನಿ ನಾನು. ಇದಕ್ಕೆ ಚಕ್ಲಿ ಒರಳಿಗೆ ನಾವು ಒಳಗೆ ಸ್ವಲ್ಪ ಎಣ್ಣೆ ಸವರಬೇಕು. ಸ್ಟಾರ್ ಬಿಲ್ಲಿ ಹಾಕ್ಕೊಂಡಿನಿ. ಈಗ ಕಪ್ಪಿಲೆ ನೀರು ಹಾಕ್ಕೋಬೇಕು. ಜಾಸ್ತಿ ನೀರು ಒಂದೇ ಸರ್ತಿ ಹಾಕ್ಕೋಬಾರ್ದು. ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂತ ಹದ ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕು. ಇದು ಚಪಾತಿ ಹಿಟ್ಟಿನ ಥರ ಆಗಬೇಕು. ಸ್ವಲ್ಪ ತೀರ ಗಟ್ಟಿನೂ ಇರಬಾರ್ದು, ತೀರ ಮೆತ್ತಗೂ ಇರಬಾರ್ದು. ಈ ಥರ ಇರಬೇಕು ಹಿಟ್ಟು. ಇದು ತೀರ ಗಟ್ಟಿ ಇರಬಾರ್ದು, ತೀರ ಮೆತ್ತಗೂ ಇರಬಾರ್ದು, ಅಂದರೆ ಚಕ್ಲಿ ಚೆನ್ನಾಗಿ ಬರುತ್ತೆ. ಇದನ್ನು ನಾವೀಗ ಇದು ಮಾಡಿಕೊಂಡು ಉದ್ದಕ್ಕೆ ಸಿಲಿಂಡರ್ ಟೈಪ್ ಮಾಡಿಕೊಂಡು ಹಾಕ್ಬಿಟ್ಟು ಈಗ ಎಣ್ಣೆ ಹೆಚ್ಕೊಂಡ್ಬಿಡ್ಬೇಕು. ಈ ಥರ ಎಲ್ಲ ಚಕ್ಲಿಗಳು ಹಾಕ್ಕೊಂಡು ಒಂದೊಂದೇ ಕರೆದು ಬಿಡಬೇಕು. ಇದು ಬ್ರೌನ್ ಕಲರ್ ಆಗೋವರೆಗೂ ಕರಿಬೇಕು. ಇವೆಲ್ಲ ಗುಳ್ಳಿಗಳು ಬರ್ತಾವಲ್ಲ, ಇದು ಇಮಿಡಿಯೇಟ್ ಹಾಕಿದ ತಕ್ಷಣ ನಾವು ತಿರುವು ಹಾಕಬಾರ್ದು. ಇದೆಲ್ಲ ಸ್ವಲ್ಪ ನಿಂತ ಮೇಲೆ ಅದು ಗಟ್ಟಿ ಆಗುತ್ತಾ, ಅವಾಗ ನಾವು ತಿರುವು ಹಾಕಬೇಕು. ಈಗ ಇದು ಬ್ರೌನ್ ಆಗ್ತಾ ಬಂತು. ಈಗ ನಾವು ಉಲ್ಟಾ ಹಾಕಬೇಕು. ತೀರ ಕೆಂಪು ಮಾಡಬಾರ್ದು, ತೀರ ಬೆಳ್ಳಗೂ ಇರಬಾರ್ದು. ಇವು ಈಗ ತೆಗೆದಿಡಬೇಕು. ಅದು ಒಂದೆರಡು ಹಾಕಿ ಈಗ ಮುಗಿಸ್ತೀನಿ ನಾನು. ಹಬ್ಬಕ್ಕೂ ಈ ತರದ ಶೇಂಗಾ ಚಕ್ಲಿಯನ್ನು ಮಾಡಿ ರುಚಿ ನೋಡಿ ನನಗೆ ಕಾಮೆಂಟ್ ಹಾಕಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.